मोबाइल पर मुंबई बाहेर चला बाहेर चला 2 मिनिट ಅಂತ ಮನುಷ್ಯರೇ ಅನಿಸಬಹುದು. ಆದ್ರೆ ಇದು ಸಾಂಕೇತಿಕ ಅಷ್ಟೇ. ಇದು ಏನ್ ತೋರಿಸ್ಕೊಡ್ತದ ಅಂತಂದ್ರೆ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಅವರಲ್ಲಿ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಪ್ರೀತಿ, ಇನ್ನೊಂದು ಕಡೆ ಈ ಊರವ್ರ ಬಗ್ಗೆ ಇರ್ತಕ್ಕಂಥ ಅಪ್ರತಿಮವಾಗಿರ್ತಕ್ಕಂಥ ಪ್ರೀತಿ. ನೋಡಿ, ಮಕ್ಕಳಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಾರೆ, ಊರವರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಜವಾಗಿ ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು, ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಸದಯ ಶರಣಾಧ್ವಜವ ಪೊತ್ತು ಮೆರೆದಿಹ ನಾಡು, ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ರೇವನಾಲಮ ಬಸವ ಮರುಳ ಸಿದ್ಧರ ನಾಡು, ದೇವಚನ್ನ ಬಸವೇಶ ಸಿದ್ಧರಾಮರ ಬೀಡು. ಅಕ್ಕ ಮಹಾದೇವಿಗಳ ಪೊತ್ತು ಮೆರೆದಿಹ ನಾಡು, ಉಕ್ಕಿ ಬರುತ್ತಿಹ ಭಕುತಿ ಶಕುತಿಗಳ ತಾಯ್ನಾಡು. ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಜಾತಿ ಜಂಜಡವಳಿಸಿ ಬಸವ ತನಿಸಿದ ನಾಡು, ನೀತಿ ಗುಣ ಗೌರವವ ಸಾಧಿಸಿದ ಸಮನಾಡು. ಸತ್ಯ ಕಾಯಕದಿಂದ ಖ್ಯಾತಿ ಪಡೆದಿಹ ನಾಡು, ಲಿಂಗ ಗುರು ಜಂಗಮಕ್ಕೆ ದಾಸವಾಗಿಹ ನಾಡು.
ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ದೇವನೊಬ್ಬನು ನಾಮ ಹಲವು ಎಂಬುದು ಸಾರಿ, ದೈವ ಭಕುತಿಯ ಬೆಳೆಸಿ ಮುಕುತಿ ಪಡೆದಿಹ ನಾಡು. ಸರ್ವ ಸಮತೆಯ ಸಾರಿ ವಿಶ್ವ ಶಾಂತಿಯ ತೋರಿ, ಸರ್ವ ಶರಣರು ಕೂಡಿ ನೆರೆದ ಸಿರಿ ಕರುನಾಡು. ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಸದಯ ಶರಣಾತ್ವಜವ ಪೊತ್ತು ಮೆರೆದಿಹ ನಾಡು. ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಉದಯವಾಗಿದೆ ನಮ್ಮ ಶರಣ ಸಮ್ಮತ ನಾಡು. ಶರಣ ಸಮ್ಮತ ನಾಡು. ಶರಣ ಸಮ್ಮತ ನಾಡು. ಶರಣಪ್ಪ ಸರ್ಕ್ಕಿಂತ ಹೆಚ್ಚಾಗಿ ಇವತ್ತಿಲ್ಲಿ ನಡೆದಿರುವಂತಹ ಘಟನಾಕ್ರಮಗಳ ಕುರಿತಾಗಿ ಒಂದಿಷ್ಟು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಶರಣಪ್ಪ ಬಿರಾದಾರ್ ಸರ್ ಅವ್ರ ಜೊತೆಗೆ ಇವತ್ತು ಮುಂಜಾನೆ ಇಲ್ಲಿಗೆ ಬಂದಿದ್ದೆ. ಬಂದಾಗ ನೋಡಿದೆ ಈ ಶಾಲೆ ಎಲ್ಲ ಮಕ್ಕಳು ಹೊಸ ಬಟ್ಟೆಗಳನ್ನು ಹಾಕೊಂಡಾರ. ನಾ ಘಟನಾಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತಿನ ಎಲ್ಲ ಮಕ್ಕಳು, ಈ ಶಾಲೆ ಎಲ್ಲ ಮಕ್ಕಳು ಇವತ್ತು ಹೊಸ ಬಟ್ಟೆ ಹಾಕೊಂಡಾರ. ಸರ್, ನಿಮ್ಮ ರಿಟೈರ್ಮೆಂಟ್ ಇದ್ದ ಸಲುವಾಗಿ ಹೊಸ ಬಟ್ಟೆ ಕೊಡ್ಸಿರೇನ್ರಿ ಅಂತ ನಾ ಕೇಳ್ದ. ಅದಕ್ಕೆ ಅವ್ರು ಹೇಳರು, ಇವತ್ತು ನನ್ನ ರಿಟೈರ್ಮೆಂಟ್ ಅದ ಅಂತ ತಿಳಿದಿ ಈ ಊರಿನ ಗ್ರಾಮಸ್ಥರೊಬ್ರು ದಾನಿಗಳು ಮಕ್ಕಳಿಗೆ ಹೊಸ ಬಟ್ಟೆ ಹೊಲ್ಸ್ಯಾರಿ ಅಂತೇಳಿ ಹೇಳಿದ್ರು. ಹಬ್ಬ ಅಂದನ. ಇದು ಒಂದನೇ ಘಟನೆ. ನಾನು ಹಿಂಗ ಈ ಕಡೆ ಸ್ಟೇಜ್ ಕಡೆ ಬಂದಿದ್ದ. ಸ್ಟೇಜ್ ಕಡೆ ಬಂದಾಗ ಈ ಊರಿನ ಮಹಿಳೆಯರು